ಪಬ್ಲಿಕ್ ಟಿವಿಯ 13 ವರ್ಷ ಪೂರೈಸಿ ಪಬ್ಲಿಕ್ ಟಿವಿ ಮತ್ತು 14ಕ್ಕೆ ಕಾಲಿಟ್ಟಿದ್ದು ಹಾಗೂ ನಮ್ಮ ಪಬ್ಲಿಕ್ ಮೂವೀಸು ನಮ್ಮ ಚಿತ್ರಗಳನ್ನು ತೋರಿಸುವಂಥ ಇನ್ನೊಂದು ಚಾನಲ್ 7 ವರ್ಷವನ್ನು ಪೂರೈಸಿ ಬಂದಿರುವಂತಹ ದಿನ. ಸಹಜವಾಗಿ ಈ ದಿನದ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಸಂಭ್ರಮದ ವಾತಾವರಣ ಇವತ್ತು ನಮ್ಮ ಕಚೇರಿಯಲ್ಲಿ. ಸಾಮಾನ್ಯವಾಗಿ ನಾವು ಭಾಳ ದೊಡ್ಡದಾದಂತಹ ಸಂಭ್ರಮಕ್ಕೆ ಈ ದಿನ ಏನು ದೊಡ್ಡ ಅವಕಾಶ ಕೊಡಲ್ಲ. ನಾವು 10ನೇ ವರ್ಷ 5ನೇ ವರ್ಷ ಈ ಥರ ಒಂದು ಮೈಲಿಗಲ್ಲು ಎಂದು ಭಾವಿಸಬಹುದಾದ ವರ್ಷಗಳಿಗೆ ಮಹತ್ವ, ಉಳಿದಂತೆ ವರ್ಷಗಳೂ ಉರುಳಿವೆ ಎಂದು ಪರಿಭಾವಿಸ್ತೀವಿ. ಈ ಸರಿ ಮಾತ್ರ ಇಬ್ಬರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳನ್ನು ಮಾತನಾಡಿಸುವ ಕಾರ್ಯಕ್ರಮ ಇವತ್ತು ಈ ದಿನದ ಅಂಗವಾಗಿ ಇತ್ತು. ಉಪಮುಖ್ಯಮಂತ್ರಿಗಳು ಕಚೇರಿಯಲ್ಲೇ ಬಂದಿದ್ದರು, ಹಾಗಾಗಿ ಅವ್ರ ಜೊತೆ ಮಾತುಕತೆ ಸಂಭಾಷಣೆ ಸುಲಭ ಆಯಿತು. ಆದರೆ ಮಂಡಿ ನೋವಿನ ಕಾರಣದಿಂದಾಗಿ ನೇರ ಸಂಪರ್ಕದಲ್ಲಿ ಕುಳಿತುಕೊಂಡಿದ್ದ ಮುಖ್ಯಮಂತ್ರಿಗಳ ಜೊತೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬಹುದಾದ ಆಸೆ ಅಥವಾ ತಯಾರಿ ಇದ್ದರೂ ಕೇಳಲಿಕ್ಕೆ ಒಂದು ಸ್ವಲ್ಪ ಸಂವಹನ ಕೊರತೆ ಆಯಿತೇನೋ. ಏನೋ ಕೇಳಿದರಷ್ಟರಲ್ಲಿ ಇಬ್ಬರೂ ಅವರವರಿಗೆ ಸರಿ ಎನಿಸಿದ್ದನ್ನು ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇಬ್ಬರನ್ನೂ ಕೆಣಕಿ ಏನೋ ಹೇಳಿಸಲು ಟ್ರೈ ಮಾಡಿಬಿಡ್ತಿದ್ದಾರೆ ಇವರು ಅಂತ ಎಲ್ಲರಿಗೂ ಅನ್ನಿಸ್ಬಿಟ್ಟಿರ್ಬೋದು. ಹಾಗೇನಿದ್ದಂಗಿಲ್ಲ, ನಾವು ಏನೇ ಪ್ರಯತ್ನ ಮಾಡಿದರೂ ಮುಖ್ಯಮಂತ್ರಿಗಳಿಗೆ ನಾನು ಇನ್ನಷ್ಟು ಕಾಲ ಅಥವಾ ದೀರ್ಘಕಾಲ ಅಥವಾ ದಾಖಲೆಯಷ್ಟು ಕಾಲ ಮುಖ್ಯಮಂತ್ರಿಯಾಗಿ ಉಳಿಯೋಣವೇ ಎಂಬ ಒಳ ಆಸೆ ಇದ್ದಂಗೆ ಇದೆ. ಆದರೆ ಅದೇ ರೀತಿ ಉಪಮುಖ್ಯಮಂತ್ರಿಗಳಿಗೆ ಈ ಅವಧಿಯಲ್ಲಿ ನಾನು CM ಆಗಿಬಿಡಲೇ ಎಂಬ ಆಸೆ, ಒಳ ಆಸೆ ಅವರಲ್ಲೂ ಇದ್ದಂಗೆ ಇದೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಬಗೆದು ನಮಗೆ ಸತ್ಯ ತೆಗೆದುಕೊಳ್ಳೋದಷ್ಟು ಸುಲಭ ಅಲ್ಲ. ಇವರಿಬ್ಬರೂ ಹಾಗೂ ಅವರ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆದರೂ ಈ ವಿಷಯದಲ್ಲಿ ಅವರುಗಳು ಆಡಿದ ಮಾತುಗಳು ಒಂದಿಷ್ಟು ಜನರಿಗೆ ಚರ್ಚೆಯ ರೂಪಕ್ಕೂ, ಇನ್ನು ಕೆಲವರಿಗೆ ಕುಹುಕಕ್ಕೂ, ಇನ್ನು ಕೆಲವರಿಗೆ ನಿರಾಸೆಗೂ, ಇನ್ನು ಕೆಲವರಿಗೆ ಸಂತೋಷಕ್ಕೂ ದಾರಿ ಮಾಡಿಕೊಡಬಹುದು. ಗೊತ್ತಿಲ್ಲ ಏನು ಮಾಡುತ್ತೆ ಅಂತ. ಇಬ್ಬರು ಏನು ಹೇಳಿದ್ದಾರೆ ಅನ್ನೋದನ್ನು ಫಸ್ಟು ನೋಡ್ಬಿಡೋಣ. ನಾನು ನಿಮ್ಮನ್ನು ಕೂರಿಸ್ಕೊಂಡು ಯಾರ್ದಾರು ಮನಸ್ಸಿಗೆ ನೆಮ್ಮದಿ ಕೊಡೋಣ ಅನ್ಕೊಂಡ್ರೆ ನೀವು ನಾನು ಮತ್ತೆ ಎಲೆಕ್ಷನ್ಗೆ ಬರ್ತೀನಿ ಅಂತಂದ್ಬಿಟ್ಟು ಎಷ್ಟು ಜನದ ನೆಮ್ಮದಿ ತೆಗೆದ್ರೋ ಇವಾಗ? ಇಲ್ಲ, ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಮುಂದೆ ಚುನಾವಣೆ ನಿಲ್ಬಾರ್ದು ಅಂತೇಳಿ. ಬಟ್ ಅಲ್ಟಿಮೇಟ್ ಜನ ಮತ್ತೆ ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದಾರೆ. ನಿಮ್ಗೆ ದಾಖಲೆಯಲ್ಲಿ ನಂಬಿಕೆ ಇದೆಯಾ? ನಾನು ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವಿನ್ನೂ ಸ್ವಲ್ಪ ದೀರ್ಘಕಾಲನೇ ಇರಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ದಟ್ ಮೀನ್ಸ್ ಈಗ ದಾಖಲೆ ಆಗಿಲ್ಲ ಅಂತಲ್ಲ? ಇಲ್ಲ, ಈಗಾಗಿರೋದಿಲ್ಲ. ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ, ಸುಮಾರು 4 ದಶಕಗಳು ಹೆಚ್ಚು ಕಾಲ ರಾಜಕೀಯ ಮಾಡಿದ್ದೀನಿ. ಅಧಿಕಾರಕ್ಕೆ ಬಂದು ನಾನು ಮಂತ್ರಿಯಾಗೇನೆ 4 ದಶಕಗಳಾಯಿತು. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಬದುಕಲ್ಲಿ ಬೆಳಕು ಯಾವಾಗ ಬರುತ್ತೋ ಈಗ ಸದ್ಯದಲ್ಲಿ, ಅಥವಾ ನನ್ನ ಬದುಕಲ್ಲೆಲ್ಲ ಬೆಳಕು ಬಂದಿದೆ ಅಂತಾನ? ನಾನು ಪಬ್ಲಿಕ್ ಲೈಫಲ್ಲಿ ನಾನು ಏನು 85 ವರ್ಷ ಇದ್ದೀನಿ. ಪ್ರತಿ ಸಂದರ್ಭದಲ್ಲೂ ಕೂಡ ನನಗೆ ಬೆಳಕೆ ಸಿಕ್ಕಿದೆ. ಬೆಳಕು ನೋಡಲಿಲ್ಲ ಅಂದರೆ ಇಲ್ಲಿವರೆಗೂ ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ರಾಜಕಾರಣಿಗಳಿಗೂ ಇಷ್ಟು ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಲೈಫಲ್ಲಿ ಈ ಮೇಲೆ ಕೆಳಗಡೆ ಇದ್ದೇ ಸಂದರ್ಭದಲ್ಲಿ, ಸೊ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಆಶಾಭಾವನೆಯಿಂದ ನಾನು ಬದುಕ್ತಾ ಇದ್ದೀನಿ. ಪ್ರಯತ್ನಕ್ಕೂ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಗೆ ನೀವು ಪ್ರಾರ್ಥನೆ ಮಾಡಿದ್ದೀರೋ ಪ್ರಯತ್ನ ಮಾಡಿದ್ದೀರೋ? ಅಲ್ಲ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಎರಡರಲ್ಲೂ ಅದನ್ನ ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ನೋಡಿ, ಇದರಲ್ಲೂ ರಿಂಗ್ ಮಾಸ್ಟರ್ ಟೈಪ್ ಬ್ಯಾಲೆನ್ಸ್ ತಗೊಳಪ್ಪ ಹೆಂಗಿದೆ. ಸೊ ಇರ್ಲಿ, ಲೆಟ್ ಅಸ್ ಸಿ, ವೇಟ್ ಫಾರ್ ದಿ ನಿಮ್ಮೆಲ್ಲರ ಜನರ, ನಿಮ್ಗೆ ಹೆಂಗೆ ಈ ಪಬ್ಲಿಕ್ ಬೇಕೋ, ಈ ಪ್ರಶ್ನೆಯ ನಿಮ್ಗೆ ಈ ಪಬ್ಲಿಕ್ ಬೇಕೋ, ನನಗೂ ಈ ಪಬ್ಲಿಕ್ ಬೇಕು. ನಾನು ಒಪ್ಕೊಂಡಿದ್ದೀನಿ.
though you think you have a capacity to organize things at a better level in Delhi, because I believe ಡೆಲ್ಲಿನಲ್ಲಿ they need a good organizer ಅಂತ. Do you feel at any time ನನಗದೊಂದು ಪಾಸಿಬಲ್ ಚಾಲೆಂಜ್ ಇರಬಹುದು ಜೀವನದಲ್ಲಿ? ಬಹುದು. ಇಲ್ಲ, ನನಗೆ ನನಗೂ ಆಯಿತು, ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಆ ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್. ಐ ವಾಂಟೆಡ್ ಟು ಗೋ ಟು ಡೆಲ್ಲಿ. ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಫ್ರೆಂಡ್ಸೇ, ಯಾರು ಎನಿಮಿ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳ್ಬಿಟ್ಟಿದ್ದೀನಿ ನಾನು ನನ್ನ ಅನುಭವದಲ್ಲಿ. ನಿಮ್ಮ ನೆರಳನ್ನು ನೀವು ನಂಬಾರ್ದು ಅಂತ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್, ನನ್ನ ಅನುಭವ. ಯು ಶುಡ್ ಬಿ ವೆರಿ ಕಾಷಸ್ ಇನ್ ಯುವರ್ ಲೈಫ್. ನಿಮ್ಮ ನೆರಳನ್ನು ನೀವು ನಂಬಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಮಾತ್ರ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು. ಬೇರೆಯವ್ರನ್ನ ಅಷ್ಟು ಸಲೀಸಾಗಿ ನೀವು ಲೆಕ್ಕಾಚಾರ ಹಾಕೊಂಡು ಇಟ್ಕೊಳಕ್ಕೆ ಹೋಗ್ಬೇಡಿ. ಬಟ್ ನಂಬಿಕೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ನಂಬಲೇಬೇಕು, ಆಶಾಭಾವನೆ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಸರ್, ಇಬ್ರು ಮಾತು ಗಮನಿಸ್ತಾ ಇದ್ರೆ ಇಬ್ರು ನೇರವಾಗಿ ನನಗೆ ಆಸೆ ಇದೆ ಅಂತಾನೂ ಹೇಳ್ತಿಲ್ಲ, ಇಲ್ಲ ಅಂತಾನೂ ಹೇಳ್ತಿಲ್ಲ. ಇವತ್ತಿನ ಸನ್ನಿವೇಶದಲ್ಲಿ ಅವರು ಈಗ ಡಿ ಕೆ ಶಿವಕುಮಾರ್ ನನಗೆ ಯಾವ ಆಸೆನೂ ಇಲ್ಲ, ನನಗೆ ಬೇಕಾಗಿಲ್ಲ ಚೀಫ್ ಮಿನಿಸ್ಟರ್ಶಿಪ್ ರೀ ಅಂತ ಹೇಳೋ ಸ್ಟೇಜಲ್ಲಿ ಅವರು ಇಲ್ಲ, ಇರಬೇಕಾಗೂ ಇಲ್ಲ. ಇಲ್ಲ ಪ್ಲಸ್ ಇರಬೇಕಾಗೂ ಇಲ್ಲ ನನ್ನ ವಾದ. ಯಾಕಂದರೆ ನಾನು ಇದಕ್ಕೆ ಅರ್ಹ ಎಂದು ಬಿಂಬಿಸಿದ್ದರೆ ಮಾತ್ರ ಅವಕಾಶ ಬಂದಾಗ ಅವರನ್ನು ಬಹುಶಃ ಅವತ್ತು ಕನ್ಸಿಡರ್ ಮಾಡೋ ಪರಿಸ್ಥಿತಿನಾರು ಇರುತ್ತಪ್ಪ. ಎಲ್ಲೋ ದೂರದ ಹಳ್ಳಿನಲ್ಲಿ ಯಾರೋ ಒಬ್ಬ ಹುಡುಗ ಅಂಡರ್ 10 ಸೆಕೆಂಡ್ಸಲ್ಲಿ 100 ಮೀಟರ್ಸ್ ಓಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನು ಅವ್ನ ಫ್ರೆಂಡ್ಸ್ ಹತ್ರ ಹೆಂಗೆ 10 ಸೆಕೆಂಡ್ ಒಳಗೆ ಕೊಡ್ತಾ ಇದ್ದೀನಿ ಗೊತ್ತಾ ನಾನು ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಿದ್ರೆ ಪ್ರಯೋಜನ ಇಲ್ಲ. ಅದು ಆಚೆ ಬರಬೇಕು. ಹಾಗೆ ಯಾರೋ ಕರ್ಕೊಂಡೋಗಿ ದಾಖಲೆ ಮಾಡಿಸ್ಬೇಕು ಅವ್ರಿಗೆ ಅಲ್ವಾ? ಹಾಗೆ ಇಲ್ಲವೇ. ಹಾಗಾಗಿ ನನಗೇನದು ಅನಿಸಲ್ಲ. ಆದರೆ ಈ ಶಿವಕುಮಾರ್ ಅವ್ರಿಗೆ ತಾವಿರುವ ಡ್ಯೂಯಲ್ ಪೊಸಿಷನ್, ಅಂದರೆ ಈ ಕಡೆ KPCC ಅಧ್ಯಕ್ಷ, ಈ ಕಡೆ DCM, ಇದೆರಡೂ ಅವ್ರನ್ನ ಎಡಗಡೆ ಬಲಗಡೆಯಲ್ಲಿ ಜಗ್ತಾ ಇರುತ್ತೆ. ಹಾಗಾಗಿ ನಾನು CM ರೀ, ಸುಮ್ಮನೆ ಬರ್ಕೊಳ್ರಿ, ನೆಕ್ಸ್ಟ್ ಈ ಇಯರ್ ಎಂಡಿಗೆ ನಾನು ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳೋ ಸ್ಟೇಜ್ ಇಲ್ಲ. ಬಿಕಾಸ್ ಹೀ ಈಸ್ ಬೌಂಡ್ ಬೈ ಆ ಕಟ್ಟುಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಅವ್ರ ಹಿಂದೆ ಏನಾಗಿದೆಯೋ ಬಿಟ್ಟಿದೆಯೋ, ಒಪ್ಪಂದನೋ ನೋ ಒಪ್ಪಂದನೋ, ರಿಟರ್ನ್ ಅಗ್ರಿಮೆಂಟೋ ನೋ ರಿಟರ್ನೋ ಓರಲ್ಲೋ, ನಮಗೆ ಗೊತ್ತಿಲ್ಲ ಅದು. ಹಾಗಾಗಿ ಅವರು ಗೂಢಾರ್ಥದಲ್ಲೇ ಹೇಳ್ತಾ ಇರ್ತಾರೆ. ಇನ್ನೊಬ್ರೂ ಈಗ ಹಾಲಿ ಇರುವವರು ಹೌದು, ಅದು ಅವತ್ತಲ್ಲಿ ಕೇಳಿದಾಗ ಆಯಿತು ತಗೊಂಬನ್ನಿ ಒಂದು 10 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟು ಒಂದು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಅದು ಡೇಟ್ ಏನರಪ್ಪ ಅಂತ ಕೇಳಿಬಿಟ್ಟು ಸೆಪ್ಟೆಂಬರ್ 16ನೇ ತಾರೀಕು ಬೆಳಿಗ್ಗೆ 9:45 ಬಿಟ್ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೂ ಅವ್ರದ್ದೇ ಆದ ಒತ್ತಡಗಳಿವೆ ಮತ್ತು ಅವರಿಗೂ ಯಾಕೆ ನಾನು ಮುಂದುವರಿಬಾರ್ದೇನೋ ಅನ್ನೋದು ಅವರಿಗಿದೆ. ಅವರಿಗೆ ಎಷ್ಟಿದೆಯೋ ಇಲ್ಲವೋ ಅವರ ಹಿಂಬಾಲಕರು ಬೆಂಬಲಿಗರಿಗಂತೂ ಇರುತ್ತೆ, ಇವ್ರನ್ನ ಉಳಿಸ್ಬಿಡೋಣ ಅಂತ. ಹಾಗಾಗಿ ಇಬ್ಬರು ವ್ಯಕ್ತಿಗಳ ಈ ಪರಿಸ್ಥಿತಿಯ ಮಧ್ಯದಲ್ಲಿ ಕರ್ನಾಟಕ ಇದೆ. ಇದಕ್ಕೆ ಉತ್ತರ ಸಿಕ್ಕಬೇಕಾದ್ರೆ ಅವರಿಬ್ಬರಿಂದಲೇ ಹೈಕಮಾಂಡ್ ಎಂಬ ಮಧ್ಯಸ್ಥಿಕೆಯಲ್ಲಿ ಅದಾದಾಗಲೇ ಆಗೋದು. ಅಲ್ಲಿಯವರೆಗೆ ನಾವು ಇದನ್ನು ನೋಡ್ತಾ ಇರ್ತೀವಿ. ಗೂಢಾರ್ಥದಲ್ಲಿ DK ಹೇಳಿದಾರಂತೆ, ಸಿದ್ದರಾಮಯ್ಯ ತಿರುಗೇಟಂತೆ, ಸಿದ್ದರಾಮಯ್ಯನವರ ಪರ ರಾಜಣ್ಣ ಅಂತೆ, DK ಪರ ಇನ್ನರ ಬಾಲಕೃಷ್ಣ ಅಂತೆ ಅಂತದ್ದು ಇದು ಇರುತ್ತೆ. ಇದಕ್ಕೆ ಒಗ್ಗುಬಿಡೋಣ ಅದಾಗೋವರೆಗೆ. ಬಟ್ ನೀವು ಅವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳನ್ನ ನಂಬಿಕೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು ಸರ್ ಜಾಸ್ತಿ. ಭಾಳ ಆಶ್ಚರ್ಯ ಆಯ್ತು ನನಗೆ ಅದನ್ನು ಅವ್ರು ಹೇಳಿದ್ದು. ರಾಜಕಾರಣದಲ್ಲಿ ಅದು ಹೇಳಿದ್ರು ಅವರೂ, ಹೌದು, ಬಟ್ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥದ್ದು ನಂಬಿಕೆನೇ, ಲಾಯಲ್ಟಿ ಅದು. ಹೌದು. ಮತ್ತು ಅವರು ಬೆಳೆದ 2-3 ನಾಯಕರುಗಳ ಪೈಕಿ ಅವರೆಲ್ಲರೂ ನಂಬಿಕೆ ಮತ್ತು ಆ ಲಾಯಲ್ಟಿಗಳನ್ನು ಚೆನ್ನಾಗಿ ಬೆಳೆಸ್ಕೊಂಡವರು ತಮ್ಮ ರಾಜಕೀಯ ಜೀವನದಲ್ಲಿ. ಒಂದು ಬಂಗಾರಪ್ಪನವ್ರು ಇರ್ಬೋದು, ಎರಡನೇದು ಕೃಷ್ಣ ಅವ್ರು ಇರ್ಬೋದು. ಯಾಕೆ DK ಶಿವಕುಮಾರ್ ಅವ್ರಿಗೆ ನನ್ನ ಮಕ್ಕಳಿಗೂ ಹೇಳಿದ್ದೀನಿ ನೆರಳನ್ನು ನಂಬ್ಕೋಬೇಡಿ ಅಂತಿದ್ದೀನಿ. ಇಲ್ಲ, ಅದು ಅವರ ನಿಲುವಾಗಿರಬೇಕು ಜೀವನದಲ್ಲಿ, ಅಥವಾ ಜೀವನದಲ್ಲಿ ವಿಪರೀತವಾದ ಪಾಠ ಕಲಿಯಬಹುದಾದ ಘಟನೆಗಳೇನಾದರೂ ಆಗಿರಬೇಕು. ನಂಬಿ ಬಿಟ್ಟು ದ್ರೋಹ ಆಗಿರ್ಬೋದು, ಏನೋ ಆಗಿರ್ಬೋದು, ಗೊತ್ತಿಲ್ಲ ನನಗೆ.
ಹಾಗಿರೋದ್ರಿಂದ ನಮ್ಗೆ ಅದು ಆಶ್ಚರ್ಯ ಅನಿಸುತ್ತೆ. ಬಟ್ ರಾಜಕಾರಣದಲ್ಲಿ ನಂಬಿಕೆ ಮತ್ತು ಅನಿಷ್ಠೆ ಈ ಎರಡನ್ನ ನಾಯಕರಾದವರೊಬ್ಬರು ಬಹು ಚೆನ್ನಾಗಿ ರೂಪಿಸ್ಕೊಳ್ಬೇಕು, ಅಳವಡಿಸ್ಕೋಬೇಕು, ರೂಢಿಸಿಕೊಳ್ಳಬೇಕು. ಹಾಗಂದು ಮಾತ್ರ ನಿಷ್ಠರೆಲ್ಲ ಬಂದು ಸೇರ್ತಾರೆ ಅಂತೇನಿಲ್ಲ. ಯಡಿಯೂರಪ್ಪನವರಿಗೆ ನಿಷ್ಠರಾಗಿದ್ದವರಲ್ಲಿ ಹಿಂಗಂತ ಬೆರಳನ್ನು ಎಣಿಸೋ ಲೆವೆಲ್ ಅಷ್ಟು ಜನ ಮಾತ್ರ ಅವ್ರ ಜೊತೆ ಹೋಗಿದ್ದಿತ್ತು. ಹೌದು. ಹೆಗಡೆ ಅವರ ಜೊತೆ ನಿಷ್ಠರಾಗಿದ್ದರು, ಎಲ್ಲವನ್ನ ಅವರಿಂದ ಪಡ್ಕೊಂಡಿದ್ರು ಅನ್ನೋ ವ್ಯಕ್ತಿಗಳು ಹಿಂಗನ್ನೋಷ್ಟು ಜನ ಮಾತ್ರ ಅವರಿಂದ ಹೋಗಿತ್ತು. ಇಡೀ ರಾಜಕೀಯ ಜೀವನವನ್ನೇ ಕಟ್ಟಿಕೊಂಡಿದ್ದ, ಅವರ ಹೆಸರಿನಲ್ಲಿ ಕಟ್ಟಿಕೊಂಡಿದ್ದ ವ್ಯಕ್ತಿಗಳು ಅರಸರ ಜೊತೆ ಹೋಗಲೇ ಇಲ್ಲ. ಹೌದು. ಪಾಟೀಲ್ರು 170 ಚಿಲ್ಲರೆ ಸೀಟನ್ನು ತೆಗೆದುಕೊಂಡು ಕರ್ನಾಟಕಕ್ಕೆ ವಾಪಸ್ ಮುಖ್ಯಮಂತ್ರಿಯಾಗಿ 16-18 ವರ್ಷ ಆದಮೇಲೆ ಬಂದ ಮೇಲೆ ಅವ್ರನ್ನ ಅಳ್ಳಾಡಿಸೋದಿರಲಿ, ಅವ್ರು ಅಲ್ಲಿ ಬರ್ತಿದ್ರು, ಇಲ್ಲಿ ನಿಲ್ತಾ ಇಲ್ದಂತಹ ನಯವನ್ನು, ಇದು ನಿಷ್ಠೆ ಮತ್ತು ತಗ್ಗಿ ಬಗ್ಗಿ ನಡೆಯೋದನ್ನು ತೋರಿಸ್ತಾ ಇದ್ದಿದ್ದ MLAಗಳೆಲ್ಲ ಹಾರೋಗ್ಬಿಟ್ರು. ರಾಜಕಾರಣದಲ್ಲಿ ಎಲ್ಲ ವರ್ಕ್ ಆಗಿದೆ ಅಂತ ನನಗೇನು ಅನಿಸಲ್ಲ. ಅಧಿಕಾರ ಇರೋ ಕಡೆಗೆ ಹರಿದು ಬರ್ತಾರೆ ಅಷ್ಟೇ. ಸದಾ ಅನಿಶ್ಚಿತತೆ. ಬಹುಶಃ DK ಅವ್ರಿಗೆ ಇದು ಗೊತ್ತಿದೆ. ಅಧಿಕಾರ ಮತ್ತು ಆ ಅಧಿಕಾರವನ್ನು ನಡೆಸುವ ಶಕ್ತಿ ಮತ್ತು ಆ ಶಕ್ತಿಯ ಜೊತೆಗೆ ಬೇಕಾದ ಯುಕ್ತಿ ಮತ್ತು ಆ ಯುಕ್ತಿಯನ್ನು ಕಾಪಾಡಿಕೊಳ್ಳಲು ಬೇಕಾದ ಹಣದ ಶಕ್ತಿ, ಇದಿಷ್ಟು ಇದ್ದಾಗ ಆಟೋಮೆಟಿಕಲಿ ಜನ ಇರ್ತಾರೆ ಅನ್ನೋದು ಅವ್ರಿಗೆ ಅರಿವಿದೆ ಅನಿಸುತ್ತೆ. ವಿಚ್ ಇಸ್ ಟ್ರೂ. ಇವತ್ತಿನ ಡೆಮಾಕ್ರಸಿನಲ್ಲಿ ಪ್ರೀತಿ, ನಿಷ್ಠೆ, ನಮ್ಮ ಲೀಡ್ರು ತುಂಬಾ ನೋಡ್ಬಿಟ್ಟಿದ್ದೀನಿ. ತುಂಬಾ ಜನ ಹೇಳ್ತಾರಲ್ಲ ಸರ್, ಅದೇ ಬಗ್ಗಿದ್ರೆ ಆ ನಾಯಕರು ಹೇಳಿದವರೆಲ್ಲ ಕಾಣೆ ಆಗೋಗಿರೋದನ್ನ ಬಹಳ ಜನ ನೋಡಿದ್ದೀನಿ. ಬಟ್ ಫಸ್ಟ್ ಅದಕ್ಕೆ ಅವ್ರು ಅದನ್ನ ಹೇಳಿ, ಬಟ್ ಫಸ್ಟ್ ಟೈಮ್ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ಬೇಕಾದ್ರೆ ಅವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀನಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸರ್. ಈ ಪ್ರಶ್ನೆ ಉದ್ಭವ ಆಗಬೇಕಾದ ಸನ್ನಿವೇಶ ಅವರ ಜೊತೆ ಸಂದರ್ಶನಕ್ಕೆ ಕೂತವ್ರಿಗೆ ಯಾರಿಗೂ ಬಂದಿರಲ್ಲ ಅಲ್ವಾ? ಈಗ SM ಕೃಷ್ಣ ಎಲ್ಲ ಆದ್ಮೇಲೆ ಸರ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀರಾ ಸರ್ ಅಂತ ಕೇಳ್ಬೋದಾಗಿತ್ತು. ಇವ್ರಿಗೆ ಅದು ಬಂದಿರಲಿಲ್ಲ. ಇವತ್ತು ಅಚಾನಕ್ಕಾಗಿ ಆ ಪ್ರಶ್ನೆ ನನಗೆ ಬಂತು. ಏನಕ್ಕೆ ಬಂತು ನನಗೆ? ಕಾಂಗ್ರೆಸ್ಸು ಸತತವಾಗಿ ಕುಸ್ತು ಬಿದ್ದೋಗ್ತಾ ಇದೆ ದೇಶದಲ್ಲಿ. ಅದಕ್ಕೆ ಆರ್ಗನೈಸೇಷನ್ ಅನ್ನೋದು ಸತ್ತೋಗ್ತಾ ಇದೆ ಆ ಪಕ್ಷಕ್ಕೆ. ಯಾರನ್ನು ನಮ್ಮ ಮಹಾನ್ ನಾಯಕ ಅಂತ ಇನ್ಕ್ಲೂಡಿಂಗ್ DK ಶಿವಕುಮಾರ್ ಸಿದ್ದರಾಮಯ್ಯ ನಂಬಿದಾರೋ, ರಾಹುಲ್ ಗಾಂಧಿನೂ ಇರ್ಬೋದು, ಪ್ರಿಯಾಂಕಾ ಗಾಂಧಿನೂ ಇರ್ಬೋದು, ಆ ಪಕ್ಷಕ್ಕೆ ಜೀವ ತುಂಬಬೇಕಾದ ರೀತಿಯಲ್ಲಿ ಚೇತೋಹಾರಿಕೆ, ಅದರ ಚೇತರಿಕೆಯನ್ನು ತುಂಬುವ ಶಕ್ತಿ ಅವರಿಬ್ಬರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಇವತ್ತಿನ ಸನ್ನಿವೇಶದಲ್ಲಿ. ಅವರಿಗೆ ಇದ್ದರೂ ಅದನ್ನು ಜಾರಿಗೆ ತರಬೇಕಾದಂತಹ ಕಾರ್ಯಕರ್ತರ ಪಡೆಗಳು ಕರಗಿ ಹಾಗೆ ನೀರಾಗಿ ಹರಿದು ಹೋಗ್ಬಿಟ್ಟಿದೆ ಎಲ್ಲ ಕಡೆ, ಎಲ್ಲೂ ಇಲ್ಲ. ಹಾಗಾಗಿ ವಾಟ್ ದೇ ನೀಡ್ ಟುಡೇ ಕಾಂಗ್ರೆಸ್ ಈಸ್ ಎ ಮ್ಯಾಸಿವ್ ಆರ್ಗನೈಸೇಷನ್ ಎಟ್ ಗ್ರೌಂಡ್ ಲೆವೆಲ್, ಲೀಡರ್ ಲೆವೆಲ್ ಅಲ್ಲ. ಕಾಂಗ್ರೆಸ್ಸಲ್ಲಿ 3/4 ವೋಟ್ ತಗೊಳ್ಳೋಕ್ಕೆ ತಾಕತ್ತಿಲ್ಲದೆ ಇರೋರುಗಳು, ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಒಂದು ರೋಡಲ್ಲಿ ಲೀಡ್ ತಗೊಳಕ್ಕಾಗದೆ ಇದ್ದವರು ಅಡ್ವೈಸ್ಗಳನ್ನು ಕೊಟ್ಕೊಂಡು ಡೆಲ್ಲಿನಲ್ಲೂ ಬೆಂಗಳೂರಿನಲ್ಲೂ ಇದ್ದಾರೆ. ಈಗಲೂ ಪುಕ್ಕಟ್ಟೆ ಅಡ್ವೈಸ್ ಕೊಡ್ತಾ ಇದ್ದಾರೆ. ಪಕ್ಷ ಕಟ್ರಿ, ನೀವಿರೋ ರೋಡಲ್ಲಿ 16 ವರ್ಕರ್ಸ್ ತನ್ರಿ ನೋಡೋಣ ಅಂದರೆ ಬರೋರಿಲ್ಲ ಯಾರುವೆ. ಹಾಗಾಗಿ ಯು ನೀಡ್ ಎ ಆರ್ಗನೈಸರ್, ಯು ನೀಡ್ ಎ ಟಾಸ್ಕ್ ಮಾಸ್ಟರ್. DK ಹ್ಯಾಸ್ ಪ್ರೂವ್ಡ್ ದಟ್ ಹಿ ಈಸ್ ಎ ಟಾಸ್ಕ್ ಮಾಸ್ಟರ್. ಬಿಡಲ್ಲ, ಬೆನ್ನ ತೋಗ್ತಾರೆ ಮತ್ತು ಆರ್ಗನೈಸ್ ಮಾಡ್ಕೋತಾರೆ ಎಲ್ಲನೂ ಅಂತ. ಹಾಗಾಗಿ ಆ ಪಕ್ಷಕ್ಕೆ ಒಂದು ಆರ್ಗನೈಸರ್ ರೂಪದಲ್ಲಿ ಟ್ರಬಲ್ ಶೂಟರ್ ಅಂತ ಅವ್ರನ್ನ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಏನಾದ್ರು ಬಳಸ್ಕೋತಾರೇನೋ ಯಾವತ್ತೋ ಒಂದಿನ ಅಂತ ಅವ್ರಿಗೇನಾರು ಆ ಹಿಂಟ್ಗಳಿದೆಯಾ ಅನ್ನೋದಕ್ಕೆ ಆ ಪ್ರಶ್ನೆ ಬಂದಿತ್ತು. ಅವ್ರು ಅದಕ್ಕೆ ಉತ್ತರನ ಕೊಟ್ಟರು. ಅವ್ರು ಹೇಳಿದ್ದು ನನಗೆ ಹಿಂದಿ ಬರಲ್ಲ ರಂಗ, ನನಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದೆ ನನ್ನ ಟೈಪೇ ನೀವು, ನಮ್ಮ ಬೆಂಗಳೂರಲ್ಲಿ ಶಿವಾಜಿನಗರ ಲೆವೆಲ್ ಅಂದರೆ ಶಿವಾಜಿನಗರಕ್ಕೆ ಅವಮಾನದ್ದಲ್ಲ ಅದು ಪ್ರಶ್ನೆ. ಆ ಲೆವೆಲಲ್ಲಿ ಒಂಥರ ಮ್ಯಾನೇಜ್ ಮಾಡ್ಕೊಂಡು ನಾಯಿಗೆ ಅವರು ಅಂತ ಅನ್ಕೊಂಡು, ಮನುಷ್ಯರಿಗೆ ಅವನು ಅಂತ ಅನ್ಕೊಂಡು ಏನೋ ಒಂದು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಹಿಂದಿ ಅದು ನಮ್ದದು. ಅದಾರು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳಿದೆ. ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಸಮಯ ಬಂದಾಗ ಕಲಿಬೋದೇನೋ ಸರ್. ಅವಕಾಶಗಳು ಸುತ್ತಮುತ್ತಲು 4 ಜನ ಹಾಕೊಂಡ್ರೆ ಬರುತ್ತೆ, ತಾನೇ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ಎಸ್. ಓಕೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಚಿವ KN ರಾಜಣ್ಣ ಪಟ್ಟು ಹಿಡಿದು ದೆಹಲಿಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಈ ಹೊತ್ತಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಹ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯ ನಾಯಕರು ಭೇಟಿಯಾಗುವುದನ್ನು ಸಹಜ ಎಂಬ ರೀತಿಯಲ್ಲಿ ಖರ್ಗೆ ಅವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿರುವ ರಾಜಣ್ಣ ಇವತ್ತು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾತನಾಡಿದ್ರು. ಇನ್ನು ರಾಜಣ್ಣ ದೆಹಲಿ ಪ್ರವಾಸ ಕುರಿತು ಪ್ರಶ್ನೆಗೆ ಅವರು ದೊಡ್ಡವರು, ನಾವು ಕಾರ್ಯಕರ್ತರು, ಅವ್ರ ಬಗ್ಗೆ ಮಾತಾಡಲ್ಲ ಅಂತ DCM. ಈ ಕಡೆ DCM ವಿಚಾರವಾಗಿಯೂ ರಾಜಣ್ಣ ತಿರುಗೇಟ್ ಕೊಟ್ಟರು. 3-4 ಮಾಡಿದ್ದೇವೆ,
ಬಾಕಿ ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ನಾನು AICC ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬೇಡಲ್ಲಕ್ಕಾಗ್ತದ? ಇವಕ್ಕೆಲ್ಲ ನೀವು ಏನು ಇದು ಕಟ್ಟಬಾರ್ದು. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಬಿಜೆಪಿಗರೀಗ ಡೆಲ್ಲಿಗೆ ಹೋದ್ರೆ ಮನೆ 3 ಬಾಗ್ಲಾಗಿದೆ ಅಂತಾರೆ ಸರ್. ಇವ್ರು ಹೋದ್ರೆ ಮಾತ್ರ ಅದು ಪಕ್ಷ 2.5 ಬಾಗ್ಲು ಅಂತ ಇಟ್ಕೊಳ್ಳಿ, 3 ಅಲ್ಲ 2.5 ಇಟ್ಕೊಳ್ಳಿ. ಹೀಗೆ ನಾನು ಇದನ್ನೇ ಹೇಳ್ತಿರೋದು. ಹೈಕಮಾಂಡ್ ಯಾವ ರೀತಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ, ಅವರಿಬ್ಬರ ಮಧ್ಯದಲ್ಲಿ ಅಷ್ಟೇ. ಅವರವರ ಬೆಂಬಲಿಗರು ಅವರವರ ನಾಯಕರ ಮೇಲೆ ಒತ್ತಡಗಳನ್ನು ಹಾಕೋಬಹುದು. ವಾಟ್ ಈಸ್ ದ ನೆಸೆಸಿಟಿ? ಹೈಕಮಾಂಡ್ನ ಅವಶ್ಯಕತೆ ಮತ್ತು ಅನಿವಾರ್ಯತೆ ಏನು ರಾಜಕೀಯವಾಗಿ? ಎಲ್ಲೆಲ್ಲೂ ಕುಸಿತಾ ಇರುವಂತಹ ಪಕ್ಷ ಅಳಿದುಳಿದಿರುವ ರಾಜ್ಯಗಳಲ್ಲಿ ನಮ್ಮ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋವಾಗ ಹೈಕಮಾಂಡ್ನ ಚಿಂತನೆ ಏನಿದೆ ಅನ್ನುವುದರ ಮೇಲೆ ಇಬ್ಬರ ಈ ಸ್ಥಿತಿಗತಿಗಳ ತೀರ್ಮಾನ ಆಗುತ್ತೆ. ಓಕೆ, ಮಿಕ್ಕಿದೆಲ್ಲವೂ ಹಾದಿ ಬದಿಯ ಮಾತುಗಳು. ಬಟ್ ನಂಗಿರುವಂಥ ಆಸಕ್ತಿ ಇಷ್ಟೇ ಸರ್, ಈ ವಿಚಾರದಲ್ಲಿ ಇದು ಆಡಳಿತಾತ್ಮಕವಾಗಿ ಪರಿಣಾಮಗಳನ್ನು ಉಂಟು ಮಾಡುತ್ತಾ ಮಾಡಲ್ವಾ ಸರ್ ಇಂತಹ ಬೆಳವಣಿಗೆಗಳು? ಸಾಮಾನ್ಯ ಮಾಡಬೇಕು, ಮಾಡುತ್ತೆ ಆಡಳಿತ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನನ್ನ ಲೆಕ್ಕಾಚಾರದಲ್ಲಿ CM ಲಾರ್ಜ್ಲಿ DCMದು ಪೋರ್ಟ್ಫೋಲಿಯೋ ಒಳಗೆ ತಲೆ ಹಾಕ್ತಾ ಇಲ್ಲ. ಹೌದು, ಹಾಕ್ತಿಲ್ಲ. CM ಲಾರ್ಜ್ಲಿ DCM CMದ್ರೊಳಗೆ ತಲೆ ಹಾಕಕ್ಕೆ ಹೋಗ್ತಿಲ್ಲ. ಅವ್ರ ಪಾಡಿಗೆ ಅವರು ಇಬ್ರು ಆ ಡಿಸ್ಟೆನ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಹಾಗಾಗಿ ಅವ್ರವ್ರ ಇಲಾಖೆಗೆ ಅವ್ರವ್ರುಗಳೇ CMಗಳು. ಕೂಲಾಗಿ ನಡೀತಾ ಇದೆ. ಉಳಿದವ್ರ ಪಡಗು ಉಳಿದೋದ್ ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಈಗ ಯಾರು ಯಾರದ್ರೊಳಗೂ ತಲೆ ಆಗಿಲ್ಲ. ಹಾಗಾಗಿ ಸದ್ಯಕ್ಕಿನ್ನೂ ಕಾಣಿಸಿಲ್ಲ, ಕಾಣಿಸಬಹುದು ಮುಂದೆ. ಓಕೆ, ಎಸ್. ಇನ್ನು ಉದಯಗಿರಿ ಹಿಂಸಾಚಾರಕ್ಕೆ ಮುಸ್ಲಿಂ ಮುಖಂಡ ಮುಫ್ತಿ ಮುಷ್ತಾಕ್ ಪ್ರಚೋದನಕಾರಿ ಭಾಷಣವೇ ಕಾರಣ ಅನ್ನೋದು ಈಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ. ಮುಷ್ತಾಕ್ ಸೇರಿ ಗಲಭೆಕೋರರಿಗೆ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ಈವರೆಗೂ 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೋಹೇಲ್, ರಹೀಲ್, ನವೀದ್ ಮತ್ತು ಜಬಿ, ಅಬ್ದುಲ್ ವಾಜೀದ್, ಸಾದಿಕ್ ಪಾಷಾ, ಅರ್ಬಜ್ ಶರೀಫ್, ಶೋಯಬ್ ಪಾಷಾನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನಷ್ಟು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದಾರಂತೆ. ಈ ಮಧ್ಯೆ ಮೈಸೂರು ಪೊಲೀಸರ ಪರ DCM ಬ್ಯಾಟ್ ಬೀಸಿದ್ದಾರೆ. ಪೊಲೀಸರು ಸಮಯೋಚಿತವಾಗಿ ಕೆಲಸ ಮಾಡಿದರೆ ಪೊಲೀಸರದ್ದು ಯಾವ ತಪ್ಪು ಇಲ್ಲ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಇನ್ನೊಂದು ಕಡೆಗೆ ಲಕ್ಷ್ಮಣ್ ಅವರು ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ದೂರು ದಾಖಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ನನಗೆ ಯಾರೇನು ಬಳಸಿದಾರೋ ಗೊತ್ತಿಲ್ಲ. ನಮ್ಮ ಪೊಲೀಸ್ ಪುತ್ತರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ, ನನಗಿನ್ನ ಅಥಾರಿಟಿ ಯಾರು ಬೇಕು? ಐ ಆಮ್ ದೇರ್. ವೈಫಲ್ಯ ಇಲ್ಲ. ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈ ಕೊಡೋಕ್ಕಾಗುತ್ತಾ? ಅವ್ರ ಸರ್ಕಾರ ಇದ್ದಾಗ ಇವಾಗಿರ್ಲಿಲ್ವ ಈ ಥರ? ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಅದನ್ನು ಹೇಳೋಣಂತೆ. ಯಾವ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದೆ, ಅದೇ ಪೊಲೀಸರನ್ನ ನಾಲಾಯಕ್ಗಳು ಅಂತ ಹೇಳಿರುವಂತದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ. ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು? ಅಟ್ಯಾಕ್ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಪೊಲೀಸರು. ಅದಕ್ಕೆ ನಾನು ಡೀಟೇಲ್ ಹೇಳ್ತೀನಿ, ಹೇಳೋಷ್ಟು ಇದಾವೆ ಹೇಳ್ತೀನಿ. ಅವ್ರು ಇನ್ನೂ ಸ್ಟಡಿಲಿದ್ದಾರೆ, ಆಮೇಲೆ ಹೇಳ್ತಾರೆ. ಹೇಳುವಾಗ ಪೊಲೀಸಿನವರ ಮೇಲೆ ದಾಳಿ ಮಾಡುವಂತಹ ಮನಸ್ಥಿತಿಯನ್ನು ಪ್ರವೃತ್ತಿಯನ್ನು ತೋರುವ ಯಾವುದೇ 2 ಕಾಲು 2 ಕೈ 2 ಕಣ್ಣು 1 ಮೂಗು ಇರುವವನನ್ನ ಕೋತಿ ಎಂದೇ ಪರಿಗಣಿಸಬೇಕು. ಪೊಲೀಸರ ಮೇಲೆ ಬುರುಡೆಯನ್ನು ಒಡೆದಾಕಬೇಕು ಅಷ್ಟೇ. ಇಫ್ ಯು ಆರ್ ಚಾಲೆಂಜಿಂಗ್ ದ ಸಿಸ್ಟಮ್ ಶುಡ್ ಚಾಲೆಂಜ್ ದೆಮ್. ನಂಬರ್ 1. ಪರಮೇಶ್ವರ್ ಅವರ ಕಾಲ ಇವರ ಕಾಲ ಅಲ್ಲ, ಅವರ ಕಾಲವೋ ಇವರ ಕಾಲವೋ, ಅಲ್ಟಿಮೇಟ್ಲಿ ಒಡೆಸ್ಕೊತಿರೋದು ಸಿಸ್ಟಮು, ನೆನಪಿಟ್ಕೊಳ್ಳಿ ಅಷ್ಟೆ. ಇನ್ನು ಮುಸ್ಲಿಮರದ ವಿಚಾರದಲ್ಲಿ ಅವರು ಯಾರೋ ಪ್ರಚೋದನಾಧಿಕಾರಿ ಭಾಷಣ. ಏನು ಭಾಷಣ? ದೇವರಿಗೋಸ್ಕರ ನಮ್ಮ ತಲೆಯನ್ನೇ ಕತ್ತರಿಸಿ ಕೊಡುತ್ತೇವೆ, ನಮ್ಮ ಮಕ್ಕಳ ತಲೆಯನ್ನು ಕತ್ತರಿಸಿ ತಂದು ಇಡುತ್ತೇವೆ. ಇಡು
ಅದು ನಿನ್ನಿಂದಾನೇ ಪ್ರಾರಂಭ ಮಾಡ್ಕೊಂಬಿಟ್ರೆ ಆಯ್ತಪ್ಪ. ಬೇರೆದವ್ರ ಬೇರೆಯವ್ರ ಮಕ್ಕಳನ್ನ ಯಾಕಪ್ಪ ಬಲಿಪಶು ಮಾಡಬೇಕು? ನಿನ್ ಮಗುವಿಂದನೇ ನಿನ್ನ ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡ್ಕೊ ಇದ್ರೆ. ನಂಗೆ ಗೊತ್ತಿಲ್ಲ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ. ನಿಮ್ಮ ಮಕ್ಕಳಿಂದಾನೇ ಮಾಡು. ಬೇರೆಯವ್ರಿಗೆ ಬುರುಡೆ ಬಿಟ್ಬಿಟ್ಟು ರೈಲ್ ಹತ್ತಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಾವಿಗೆ ತಳ್ಳಿಬಿಟ್ಟು ಮಜಾ ನೋಡೋ ಗಿರಾಕಿ ನೀನು. ನಿನ್ನ ಮಕ್ಕಳಿಂದಾನೇ ಮಾಡಪ್ಪ. ಬೇಡ ನಿನ್ನ ತಲೆಯಿಂದಾನೇ ಮಾಡು. ಯಾರು ಬೇಡ ಅಂದವರು? ಮಕ್ಕಳೇ ಹಾಕ್ಬೇಕು. ತೆಗೆದುಕೊಳ್ಳಿ ನನ್ನ ತಲೆಯನ್ನು ಅಂತ ಕತ್ತರಿಸ್ಕೊಂಡು ತಗೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಕೊ, ಅಲ್ಲೇ ಬೀಳಿಸ್ಬಿಡಪ್ಪ. ಯಾರಪ್ಪ ಬೇಡ ಅಂದಿರೋರು? ಈ ಥರದ್ದು ಬುರುಡೆ ಭಾಷಣಗಳಿಂದಾನೇ ಇದೆಲ್ಲ ಆಗ್ತಾ ಇರೋದು. ಈ ಬುರುಡೆ ಭಾಷಣ ಬಿಡೋ ಗಿರಾಕಿಗಳಿಗೆ ಫಸ್ಟ್ ಹದ್ದುಬಸ್ತಿಗೆ ತಂದರೆ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಈ ರಾಜಕಾರಣ ನಾಯಕರುಗಳೆಲ್ಲ ಮಾತಿನ ದಟ್ ಇಸ್ ದಿ ಪ್ರಾಬ್ಲಮ್. ಮಾತಿನ ವೀರರಾಗ್ಬಿಟ್ಟಿದ್ದಾರೆ. ದಟ್ ಇಸ್ ದಿ ಪ್ರಾಬ್ಲಮ್. ಇಲ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಯಾಕೆ? ತಲೆ ಕತ್ತರಿಸ್ಬಿಟ್ಟು ಬಿಟ್ಬಿಡ್ತಾರಂತೆ. ಬಿಟ್ಬಿಡ್ತಾರೆ ಮಕ್ಕಳದ್ದು ತಲೆ ಕತ್ತರಿಸಿ ಕೊಟ್ಬಿಡ್ತಾರಂತೆ. ಯಾಕೆ ಕೊಡಬೇಕು? ಯಾವ ದೇವರು ಕೇಳಿದಾನೆ? ಯಾವ ದೇವರು ಕೇಳಿದಾನೆ ರೀ ಭಾಷಣ ಮಾಡಿದವ್ರು ಗಿರಾಕಿ? ಬನ್ರಿ ಇಲ್ಲಿ ಕೇಳ್ತೀನಿ, ಎಲ್ಲಿದೆಯಪ್ಪ ಕುರಾನ್ನಲ್ಲಿ ತಂದು ನಿನ್ನ ತಲೆಯನ್ನು ನನಗೆ ಕೊಡುವಂತ ಎಲ್ಲಿದೆಯಪ್ಪ? ಎಲ್ಲಿ ಯಾವ ಭಾಗದಲ್ಲಿದೆ ಹೇಳ್ರಪ್ಪ ನೋಡೋಣ. ಪಾಪಕೃತ್ಯ ಮಾಡಿ ಪಾಪಕೃತ್ಯವನ್ನೇ ದೇವರ ಕೆಲಸ ಎಂದು ಪರಿಗಣಿಸಿಕೊಂಡು ಹೋಗೋದಾದ್ರೆ ನೀ ಸೈತಾನ ಆಗ್ತೀಯ. ನೀನೇನು ದೇವ್ರ ಮಗ ಆಗ್ತೀಯ? ಅಲ್ಲಿ ಎಲ್ಲಿದೆ ತೋರಿಸ್ರಪ್ಪ ನೋಡೋಣ. ಅಡ್ಡಂ ಬಡ್ಡೆ ಓದ್ಕೊಂಡಿರೋ ಗಿರಾಕಿಗಳೆಲ್ಲ ಬಂದು ರೋಡ್ ಸೈಡಲ್ಲಿ ಭಾಷಣ ಮಾಡಿದ್ರೆ ಹಿಂಗೆ ಆಗೋದು. ಎಸ್, ಒಂದು ವಿರಾಮ ತಗೊಂಡ್ಬಿಡ್ತೀವಿ ಸರ್. ಪೊಲೀಸ್ನವರು ಅಷ್ಟೇ. ನೀವು ನಿಜವಾಗಲೂ ಧೈರ್ಯ ಇದ್ದರೆ, ನಿಮ್ಮ DCM ಹೇಳ್ದಂಗೆ ನೀವು ಸರಿಯಾಗೇ ಕೆಲಸ ಮಾಡಿದ್ರೆ ಹೆಡೆ ಮೂರಿ ಕಟ್ಟಿ ಗಿಡಕ್ಕೆ ನೇತಾಕಿ ಬಂದು ಮಾಡಿದವನನ್ನ ನಿಮ್ಮ ಮೇಲೆ ಅವನು ಯಾವನಾರು ಆಗಿರಲಿ, ಇನ್ಕ್ಲೂಡಿಂಗ್ ಹಿರಿಯ ಸಂಶೋಧಕರಾಗಿರುವ ರಾಜಕೀಯ ಸಂಶೋಧಕರಾಗಿರುವ ಲಕ್ಷ್ಮಣ್ ಅವರ ಆರೋಪವೂ ಸೇರಿದಂತೆ. ಅವರ ಸಂಶೋಧನೆ ಅಪಾರವಾದದ್ದು. ಅದು ಭೂಶಾಸ್ತ್ರಜ್ಞರೆಲ್ಲ ಗಾಬರಿ ಬಿದ್ದೋಗೋ ರೀತಿಯ ಸಂಶೋಧನೆ ಅದು. ಅಲ್ಲ, ಮೈಸೂರಲ್ಲಿ ಬಿಜೆಪಿ ಅವರು ಇಲ್ವೇ ಇಲ್ವಾ ಸರ್? ಯಾರು ಬಿಜೆಪಿ ಅವರು ಸರ್? ಹಂಗಂದ್ರೆ ಅಲ್ಲ, ಈಗ ಮಂಡ್ಯದಲ್ಲೂ ಕೇಸ್ ಕೊಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್. ಮೈಸೂರಲ್ಲಿ ಇರೋರು ಯಾರು ಏನು ಇಲ್ವೇ ಇಲ್ವಾ ಅವರಿಗೆ? ಏನು ನಾಟಲ್ವಾ? ಅಥವಾ ನೀವು ಹೇಳ್ದಂಗೆ 30% ಬ್ರೇನ್ ಇಲ್ಲದೆ ಇರೋರು 30% ಬ್ರೇನೇ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೊಳತೋಗ್ಬಿಟ್ಟಿರೋದು. ಬೆನ್ನುಮೂಳೆ ಇಲ್ಲದೆ ಇರೋರು ಏನಿಯೋ ನೋಡೋಣ ಅದೇನು ಮಾಡ್ತಾರೆ ಅಂತ. ಬಟ್ ಅವ್ರದ್ದು ಸಂಶೋಧನೆಯನ್ನು ಸೇರಿದಂತೆ ಮಾಡಿ ಪೊಲೀಸ್ನವರು ಮಾಡಿ ನೇತಾಕಿ, ಆಗ ನಿಮಗೆ ಮಾನ ಮರ್ಯಾದೆ ಉಳ್ಕೊಳ್ಳೋದು. ಅದನ್ನು ನೆನಪಿಟ್ಕೊಳ್ಳಿ ಪೊಲೀಸರು. ಹಾಂ, ಎಸ್.